ಎಲ್ರಿಗೂ ನಮಸ್ಕಾರ. ಎಲ್ರು ಹೆಂಗದ್ರಿ? ನಾನು ಫಸ್ಟ್ ಕ್ಲಾಸ್ ಇದು ನೋಡ್ರಿ. ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೆ ಏನು ಹೇಳ್ಕೊಡಕತ್ತೀನಪ್ಪ ಅಂತಂದ್ರೆ ಹೌ ಟು ಮೇಕ್ ಪ್ರೊಫೆಷ್ನಲ್ ಆಗಿ ತಮ್ನೆಲ್ಲ ಮಾಡೋದು ಹೆಂಗೆ ಅಂತಂದು ಹೇಳ್ಕೊಡಕತ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡ್ರಿ. ಯಾಕಪ್ಪ ಅಂತಂದ್ರೆ ನೀವು 90% ನಿಮ್ಮ ತಮ್ಮಲ್ಗೆ ಎಫರ್ಟ್ ಹಾಕಬೇಕು. ಅಂದರೆ ನಿಮ್ಮ ತಮ್ಮನೆಲ್ಲ HD ಒಳಗೆ ಎಡಿಟ್ ಮಾಡಬೇಕು, ತುಂಬ ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡಬೇಕು, ನೋಡೋಕೆ ಅಟ್ರಾಕ್ಟಿವ್ ಆಗಿರಬೇಕು. ಯಾವುದೋ ಒಬ್ಬ ಪರ್ಸನ್ ಈಗ ಒಂದು ಹೌ ಟು ಮೇಕ್ ತಮ್ನೇಲ್ ಅಂತ ಸರ್ಚ್ ಮಾಡಿದರೆ ನಿಮ್ಮ ವಿಡಿಯೋ ರ್ಯಾಂಕ್ ಆಯ್ತಪ್ಪ ಅಂತಂದ್ರೆ ನೀವು ಅದಕ್ಕೆ ತಮ್ನೇಲ್ನ ಹಾಕಿರೋಂಗಿಲ್ಲ. ಇಲ್ಲ ತಮ್ನೇಲ್ ಒಳಗೆ ಜಸ್ಟ್ ಒಂದು ಬಿಳಿ ಬ್ಯಾಕ್ಗ್ರೌಂಡು ಅದ್ರ ಮೇಲೆ ಹಿಂಗೆ ಟೆಸ್ಟ್ ಬರ್ದು ಅಥವಾ ಏನಾರ ಹಾಕಿದ್ರೆ ಅಂತ ಅದು ಸರಿ ಅನ್ಸಲ್ಲ. ಸೊ ಆ ಪರ್ಸನ್ ಏನು ಮಾಡ್ತಾನೆ, ಆ ವಿಡಿಯೋ ನೋಡೋಂಗಿಲ್ಲ, ಸ್ಕ್ರೋಲ್ ಡೌನ್ ಮಾಡ್ತಾನೆ. ಅದೇ ನೀವೇನಾದರೂ ಸ್ಕ್ರೋಲ್ ಡೌನ್ ಮಾಡಿ ನಿಮ್ಮ ವಿಡಿಯೋ ರ್ಯಾಂಕ್ ಇರೋಂಗಿಲ್ಲ, ಫುಲ್ ಲಾಸ್ಟಲ್ಲಿ ಇತ್ತಪ್ಪ ಅಂತಂದ್ರೆ ನಾವು ಸ್ಕ್ರೋಲ್ ಡೌನ್ ಮಾಡ್ಕೊತ ಹೋಗ್ತಾನೆ, ಯಾವ ತಮ್ನೆಲ್ಲ ಅವ್ನು ಸರಿ ಅನ್ಸಿರಂಗಿಲ್ಲ. ಸೊ ನೀವೇನಾದರೂ HD ಕ್ವಾಲಿಟಿ ಒಳಗೆ ಅಟ್ರಾಕ್ಟಿವ್ ಮಾಡು ತಮ್ನಲ್ಲಿ ಏನಾದರೂ ಹಾಕಿದ್ರಪ್ಪ ಅಂತಂದ್ರೆ ಅವ ನಿಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ನೋಡ್ತಾನೆ, ಎಂಟತನ ನೋಡ್ತಾನೆ. ಅವಾಗ ನಿಮ್ಗೆ ಏನೇನು ಸಿಗ್ತೈತಿ, ಅವ ನೀವೇನಾದ್ರು ವಿಡಿಯೋ ಚಂದ ಮಾಡಿದ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಸಿಗ್ತಾನೆ, ಒಂದು ಸಬ್ಸ್ಕ್ರೈಬ್ ಸಿಗ್ತೈತಿ, ವಾಚ್ ಟೈಮ್ ಇನ್ಕ್ರೀಸ್ ಆಕೈತಿ. ಅಂದ್ರೆ ಫುಲ್ ವಿಡಿಯೋ ನೋಡ್ತಾನೆ, ವಾಚ್ ಟೈಮ್ ಬರ್ತದೆ, ಸೊ ವ್ಯೂಸು ಬರ್ತದೆ. ಸೊ ಯೂಟ್ಯೂಬ್ ಒಳಗೆ ನೀವು ಬೆಳಿಬೋದು. ಸೊ ವಿಡಿಯೋನ ಕೊನೆ ತನಕ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಾನು ತಮ್ನೆಲ್ಲ ಹೆಂಗೆ ಎಡಿಟ್ ಮಾಡೋದು ಅಂತಂದು ಹೇಳ್ಕೊಡಕತ್ತೀನಿ. ತಮ್ನೆಲ್ಲ ಎಡಿಟ್ ಮಾಡೋಕೆ 2 ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಒಂದು ಪಿಕ್ಸಾರ್ಟ್, ಇನ್ನೊಂದು ಪಿಕ್ಸೆಲ್ಯಾಬ್ ಅಂತಂದು 2 ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಪಿಕ್ಸಾರ್ಟ್ 50% ಕೊಡ್ತೀನಿ, ಪಿಕ್ಸೆಲ್ಯಾಬಿಗೆ 50% ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಪಿಕ್ಸಾರ್ಟ್ ಒಳಗೆ ನಾನು ಪೋಸ್ಟರ್ ರೆಡಿ ಮಾಡ್ತೀನಿ, ಪಿಕ್ಸೆಲ್ಯಾಬ್ ಒಳಗೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಬರೀದು ಈಗ ಟೆಸ್ಟ್ ಇರ್ತದಲ್ಲ ಅದ್ರದ್ದು ಸ್ಟೈಲ್ ಆಗಿರ್ಬೋದು, ಟೆಸ್ಟ್ ಭಾಳ ಸ್ಟೈಲ್ ಸಿಗ್ತಾವೆ, ಭಾಳ ಫಂಡ್ಸ್ ಸಿಗ್ತಾವೆ. ಸೊ ಅದಕ್ಕೆ 50% ಪಿಕ್ಸೆಲ್ಯಾಬ್, 50% ಪಿಕ್ಸಾರ್ಟಿಗೆ ಕೊಡ್ತೀನಿ. ಸೊ ಎದಕ್ಕೆ ತಡ ಮಾಡೋಣ, ಬರೀ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ಮಗ್ಲಿಗೆ ಅನ್ಸೋ ಗಂಟೆ ಬಟ ನೋಡ್ರಿ. ಯಾಕಪ್ಪ ಅಂತಂದ್ರೆ ನಾವು ಮಾಡೋ ಹೊಸ ಟೆಕ್ನಾಲಜಿ ವಿಡಿಯೋಗಳು ಅಥವಾ ನಿಮಗೆ ಹೆಲ್ಪ್ಫುಲ್ ಆಗೋ ವಿಡಿಯೋಗಳು ಮೊದಲ ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ಸೊ ಏನೇ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡಿ ಪಟ ಮಾಡ್ಕೊರಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗುತ್ತಿತ್ತು ಅಂದ್ರೆ ಲೈಕ್ ಮಾಡಿರಿಲ್ಲ ಅಂದ್ರೆ ಲಾಸ್ಟ್ನಿಗೆ ಲೈಕ್ ಮಾಡಿರಿಲ್ಲ ಅಂದ್ರೆ ಲೈಕ ಮಾಡೋಕೆ ಹೋಗ್ಬೇಡ್ರಿ, ಒಟ್ಟು ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಸೊ ಎದಕ್ಕೆ ತಡ ಮಾಡೋಣ, ಬರೀ ವಿಡಿಯೋ ಶುರು ಮಾಡೋಣ. ನಾನು ಆಗಲೇ ಹೇಳಿದ್ದೆ ನಿಮ್ಗೆ 2 ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತಂತಂದು, ಒಂದು ಪಿಕ್ಸಾರ್ಟು, ಒಂದು ಪಿಕ್ಸೆಲ್ಯಾಬ್ ಅಂತಂದು 2 ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗ್ತಾವೆ. ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊರಿ. ಆಫ್ಲೈನ್ ಆ್ಯಪ್ಗಳು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರ್ತದೆ. ಸೊ ಈಗ ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊರಿ. ಡೌನ್ಲೋಡ್ ಮಾಡ್ಕೊಂಡಿಂದ ಓಪನ್ ಮಾಡಿಕೊಂಡು ಪ್ಲಸ್ ಐಕಾನ್ ಅಂತ ಕಾಣಿಸ್ತೈತಲ್ಲ, ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಿಂದ ಜರ ಸ್ಕ್ರೋಲ್ ಡೌನ್ ಮಾಡಿರಿ. ಸ್ಕ್ರೋಲ್ ಡೌನ್ ಮಾಡಿಂದ ಇಲ್ಲಿ ಬ್ಯಾಕ್ಗ್ರೌಂಡ್ಸ್ಗಳು ಸಿಗ್ತಾವೆ, ಅದರೊಳಗೆ ವೈಟ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊರಿ. ವೈಟ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಿಂದ ಇದನ್ನೀಗ ಕ್ರಾಪ್ ಮಾಡ್ಕೊಂಡು ನಾವು ತಮ್ನೇಲ್ ಸೈಜಿಗೆ ತೊಗೊಂಬರ್ಬೇಕು. ತಮ್ನೇಲ್ ಸೈಜ್ ಯೂಟ್ಯೂಬ್ ತಮ್ನೇಲ್ ಸೈಜಿಗೆ ತೊಗೊಂಬರ್ಬೇಕಪ್ಪ ಅಂತಂದ್ರೆ ಅಲ್ಲಿ ಟೂಲ್ಸ್ ಅಂತ ಕಾಣಿಸೋದಲ್ಲ ಒಂದು ಆಪ್ಷನ್, ಆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊರಿ ಫಸ್ಟ್ ಆಪ್ಷನ್. ಅದಾದ ನಂತರ ಜರ ಸ್ಕ್ರೋಲ್ ಡೌನ್ ಮಾಡಿರಿ. ಈ ಸೈಡ್ ಯೂಟ್ಯೂಬ್ದು ಅಂತ ಒಂದು ಆಪ್ಷನ್ ಕಾಣಿಸೋದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಈಗ ತಮ್ನೇಲ್ ಸೈಜಿಗೆ ಬಂದೈತಿ, ರೈಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ತಮ್ನೇಲ್ ಸೈಜಿಗೆ ಬಂದೈತಿ. ಸೊ ಈಗ ಎಲ್ಲ ಆಯಿತು. ಈಗ ನಾವು PNGನ ಆ್ಯಡ್ ಮಾಡ್ಬೇಕಾಗತ್ತಾ. ಗೂಗಲ್ ಒಳಗೆ ಡೌನ್ಲೋಡ್ ಮಾಡ್ಕೊರಿ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿರಿ. ಗೂಗಲ್ ಒಳಗೆ ಡೌನ್ಲೋಡ್ ಮಾಡ್ಕೊರಿ, ಸಿಗ್ತಾವೆ PNGಗಳನ್ನ ಆ್ಯಡ್ ಮಾಡ್ಕೊರಿ. ನಾ ಈಗ ಒಂದು PNG ಆ್ಯಡ್ ಮಾಡ್ತೀನಿ, ತಮ್ನೇಲ್ ಅಂತಂದು ಹೇಳಿದ್ನಲ್ಲ, ಆ ತಮ್ನೇಲ್ PNGನ ಆ್ಯಡ್ ಮಾಡ್ಕೊತೀನಿ. ಸೊ ಇದು ನಾನು ರೆಡಿ ಮಾಡೀನಿ. ನಿಮ್ಗೆ ಇದು ಬೇಕಾಗಿತ್ತಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ DM ಮಾಡಿರಿ, ಇದೇ ಕೊಡ್ತೀನಿ. ಇಲ್ಲಾಂದ್ರೆ ನೀವು ಏನು ಗೂಗಲ್ ಒಳಗೆ ಡೌನ್ಲೋಡ್ ಮಾಡ್ಕೊಂಡು ತೊಗೋಬೋದು. ಸೊ ಇದನ್ನು ಸೆಟ್ ಮಾಡ್ಕೊಂಡ ನಂತರ ಸೊ ಈಗ ನಾನು ಸೈಡ್ ಶ್ಯಾಡೋಸ್ ಹಾಕ್ಬೇಕು, ಬ್ಲ್ಯಾಕ್ ಟೈಪು. ಸೊ ಶ್ಯಾಡೋಸ್ ಹಾಕ್ಬೇಕಪ್ಪ ಅಂತಂದ್ರೆ ನಾನು ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಟ್ರಾಕ್ಟಿವ್ ಕಾಣ್ತದೆ, ನಾವು ಶ್ಯಾಡೋ ಏನಾರು ಹಾಕಿದ್ರೆ ಅಟ್ರಾಕ್ಟಿವ್ ಕಾಣ್ತದೆ. ಸೊ ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊರಿ 2ನೇ ಸಲ. ಸೊ ಈಗ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಬ್ಲ್ಯಾಕ್ ಕಲರ್ನ ಜರ ಲೈಟಾಗಿ ಗ್ರೇ ಮಾಡ್ಕೋಬೇಕಾಗತ್ತೆ. ಆಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಸೈಜ್ 2 ದೊಡ್ಡದೇ ಇರಲಿ. ಸೊ ಹಾರ್ಡ್ನೆಸ್ 15% ಇರಲಿ. ಸೆಟ್ ಮಾಡ್ಕೊರಿ. ಸೆಟ್ ಮಾಡ್ಕೊಂಡಿಂದ ಗೆರೆ ಹಾಕೋರಿ. ಇನ್ನೊಂದು ಗೆರೆ ಹಾಕ್ತೀನಿ ತಂಬ್ರಿ. ಗೆರೆ ಹಾಕ್ಕೊಂಡು ಅಲ್ಲಿ ಮೇಲೆ ಡಬ್ಬಿ ಕಾಣಿಸತ್ತಲ್ಲ 3, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಿಂದ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಟ್ರಾನ್ಸ್ಫರ್ ಮಾಡ್ಕೊರಿ ಫಸ್ಟ್ ಆಪ್ಷನ್ನು. ಅದಾದ ನಂತರ ನೀವು ಹೆಂಗೆ ಒಳ್ಳಾಡಿಸ್ತೀರಿ, ಹೆಂಗೆ ಬಗ್ಗೆ ಆಡಿಸ್ತೀರಿ, ಹೆಂಗೆ ಮಾಡ್ತೀರಿ ಮಾಡಿರಿ, ಅದು ನಿಮ್ಮ ಕೈಯಾಗಿರ್ತದೆ. ಸೊ ಈಗ ಮೇಲೆ ಸೆಟ್ ಮಾಡ್ಕೊರಿ. ಸೆಟ್ ಮಾಡ್ಕೊಂಡಿಂದ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿಂದ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊರಿ. ಈಗ ಇದು ಫಸ್ಟ್ನೇದು ರೆಡಿ ಆಯಿತು. ಸೊ ಈಗ ಕೆಳಗೆ ಮತ್ತು ರೈಟ್ ಸೈಡ್ ಒಳಗೆ ಲೆಫ್ಟ್ ಸೈಡ್ ಒಳಗೆ ಆಗ್ಬೇಕಪ್ಪ ಅಂತಂದ್ರೆ 2 ಸಲ ಅದು ಟೈಪ್ ಮಾಡ್ಕೊರಿ. ನಾನು ಮಾಡ್ಕೋತೀನಿ, ಸ್ಪೀಡ್ ಮೋಷನ್ ಮಾಡ್ತೀನಿ, ಜರ ತಡ್ರಿ. ಸೇಮ್ ಆ ಟೈಪೇ ಅದೇ ಮೆಥಡ್ ಯೂಸ್ ಮಾಡಿ ನೀವು ಮಾಡ್ಕೋಬೋದು.
ಸೊ ನಾ ಈಗ ಸೆಟ್ ಮಾಡ್ಕೊಂಡಿನಿ, ಅದನ್ನು ಸ್ಪೀಡ್ ಮೋಷನ್ ಒಳಗೆ ತೋರಿಸೀನಿ, ಈಗೆಲ್ಲ ರೆಡಿ ಆಗ್ಯದ. ಸೊ ಈಗ ಇನ್ನೊಂದು ಸಣ್ಣ ಫೋಟೋ ಹಾಕ್ಬೇಕಾಗತ್ತೆ ಪಿಕ್ಸಾರ್ಟ್ದು, ಸ್ವಲ್ಪ ಚಂದ ಕಾಣಿಸುತ್ತೆ, HD ಕಾಣಿಸುತ್ತೆ. ಅದಕ್ಕೆ ಪಿಕ್ಸಾರ್ಟ್ ಒಳಗೆ ಎಡಿಟ್ ಮಾಡಿರ್ತೀವಲ್ಲ, ಅದಕ್ಕೆ ಪಿಕ್ಸಾರ್ಟ್ ಆ್ಯಪ್, ಅದ್ರ ಆ್ಯಪಿಂದ ಲೋಗೋ ಅಥವಾ ಅದ್ರದ್ದು ಫೋಟೋ ಹಾಕಬೇಕು, ಅದಕ್ಕೆ ಹಾಕಾತೀನಿ. ಸೊ ನಿಮ್ಮ ಕಡೆನೂ ಇರ್ತದೆ, PNG ಡೌನ್ ಮಾಡ್ಕೊರಿ, ಅಂದ್ರೆ ಗೂಗಲ್ ಒಳಗೆ ಸರ್ಚ್ ಮಾಡಿರಿ ಸಿಗುತ್ತದೆ, ಡೌನ್ ಮಾಡ್ಕೊರಿ. ಸೊ ಅದ್ರ ಮೇಲೆ ಸೆಟ್ ಮಾಡಿಕೊಂಡು ಒಂಥದಲ್ಲಿ ಸೆಟ್ ಮಾಡ್ಕೊರಿ, ಅದನ್ನು ನಾನು ಮೇಲೆ ಸೆಟ್ ಮಾಡ್ಕೊತೀನಿ, ಚಂದ ಕಾಣಿಸುತ್ತೆ. ಸೊ ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಆಮೇಲೆ ಟೆಸ್ಟ್ ಮೇಲೆ ಬಂದು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಉದ್ದಂದು ಬಡಗಿ ಟೈಪ್ ಅಥವಾ ಏನಾರ ಒಂದು ಒಟ್ಟು ಉದ್ದಾಗ ಅಥವಾ ಏನಾರ ಉದ್ದಾಗ ಬರಿಬೇಕಾಗತ್ತೆ. ಸೊ ಒಟ್ಟು ಉದ್ದಂದು ಮಾಡ್ಕೊರಿ. ಸೊ ನಾ ಇದನ್ನು ಮಾಡ್ಕೋತೀನಿ, ಡನ್. ಸೊ ಇದು ಈ ಟೈಪ್ ಕಾಣಿಸ್ತದೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಈ ಉದ್ದಂದು ಕಾಣಿಸ್ತೈತಲ್ಲ, ಇದು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಪಿಕ್ಸಾರ್ಟ್ ಅಂತ ಕಾಣಿಸೋದೈತಲ್ಲ, ಅದ್ರ ಕೆಳಗೆ ಸಣ್ಣದಾಗಿ ಒಂದು ಟೈಪ್ ಗೆರಿ ಲೈನ್ ಹೇಳೋದು ಟೈಪ್ ಮಾಡಬೇಕು, ಅಂದ್ರೆ ಚಂದ ಕಾಣಿಸುತ್ತೆ, ಅಂದ್ರೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸುತ್ತೆ. ಸೊ ಸ್ಮಾಲ್ ಮಾಡಿಕೊಂಡು ಅದ್ರ ಕೆಳಗೆ ಇಟ್ಕೋರಿ. ಇಟ್ಕೊಂಡಿಂದ ಸೊ ಅದನ್ನು ಪಿಕ್ಸಾರ್ಟ್ ನಮ್ಮ ಮಿಡಲ್ ತೊಂಬರ್ರಿ, ಜರ ಕರೆಕ್ಟಾಗಿ ಮಿಡಲ್ ತರಬೇಕು ನೋಡ್ರಿ. ಸೊ ಮಿಡಲ್ ತಂದು ಈಗ ಕರೆಕ್ಟ್ ಕುಂತದ ಅನ್ಕೊತೀನಿ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊರಿ. ಸೊ ಈಗ ಇದೆಲ್ಲ ರೆಡಿ ಐತಿ, ಈಗ ಸೇವ್ ಮಾಡ್ಕೊರಿ. ಸೇವ್ ಮಾಡಿಕೊಂಡು ಸೀದಾ ಈಗ ಪಿಕ್ಸಾರ್ಟ್ದು ಕೆಲಸ ಮುಗ್ದದ. ಈಗ ಪಿಕ್ಸೆಲ್ಯಾಬಿನ ಕೆಲಸ ಸ್ಟಾರ್ಟ್ ಮಾಡೋಣ. ಅದನ್ನು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಿಂದ ಸೈಜ್ ಇಟ್ಕೊರಿ, ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಯೂಟ್ಯೂಬ್ ತಮ್ನೇಲ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ ಮಾಡ್ಕೊರಿ. ಸೈಜ್ ಯೂಟ್ಯೂಬ್ ತಮ್ನೇಲ್ದಾಗೈತಿ, ಇದನ್ನು ಕೆಳಗೆ ಅಥವಾ ಡಿಲೀಟ್ ಮಾಡಿರಿ. ಡಿಲೀಟ್ ಮಾಡಿಂದ ಈಗ ಅದು ಏನು ನಾವು ಸೇವ್ ಮಾಡಿವಲ್ಲ ಪೋಸ್ಟರ್, ಅದನ್ನು ಆ್ಯಡ್ ಮಾಡ್ಕೊರಿ. ಆ್ಯಡ್ ಮಾಡ್ಕೊಂಡಿಂದ ಅದನ್ನು ಫುಲ್ ಸ್ಕ್ರೀನ್ ತೊಗೊಂಬರಿ. ಫುಲ್ ಸ್ಕ್ರೀನ್ ಮಾಡಿಕೊಂಡು ಸೊ ಈಗ ಎಲ್ಲ ರೆಡಿ ಆಗ್ಯದ. ಈಗ ಏನಿದ್ರು ಬರೆಯೋದು ಅಷ್ಟದ, ಅಂದ್ರೆ ಏನು ಟೆಸ್ಟ್ ಬರೆಯೋದು ಅಷ್ಟದ. ಟೆಸ್ಟ್ ಬರೀರಿ. ಅದು ಏನು ಬರೀಬೇಕು, ಫಸ್ಟ್ ಔ ಟು ಮೇಕ್ ಅಂತಂದು ಬರ್ಕೊಳ್ರಿ. ಔ ಟು ಮೇಕ್ ಅಂತಂದು ಎಲ್ಲ ಕ್ಯಾಪಿಟಲ್ ಒಳಗೆ ಬರ್ಕೋರಿ, ಅಂದರೆ ಚಂದ ಕಾಣಿಸ್ತದ, ಅಟ್ರಾಕ್ಟಿವ್ ಕಾಣಿಸ್ತದ, ಜರ ಕಾಣಿಸ್ತದ, ದೊಡ್ಡ ಇರ್ತಾವೆ. ಔ ಟು ಮೇಕ್ ಅಂತ ಬರ್ಕೋರಿ. ಬರ್ಕೊಂಡಿಂದ ಅದು ಕರೆಕ್ಟ್ ಪಿಕ್ಸಾರ್ಟ್ ಕೆಳಗೆ ಸೆಟ್ ಮಾಡಿಕೊಂಡು ಫಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಫಂಟ್ ಬೇಕು ಆ ಫಂಟ್ ಸೆಲೆಕ್ಟ್ ಮಾಡ್ಕೊರಿ. ನಾ ಈ ಫಂಟ್ ಸೆಲೆಕ್ಟ್ ಮಾಡಿಕೊಂಡು ಈಗ ಅದನ್ನು ಕರೆಕ್ಟ್ ಜಾಗಕ್ಕೆ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಕರೆಕ್ಟ್ ಜಾಗಕ್ಕೆ ಸೆಟ್ ಮಾಡ್ಕೊರಿ. ಸೊ ಈಗ ಕರೆಕ್ಟ್ ಕೂತದ. ಸೊ ಈಗ ನೆಕ್ಸ್ಟ್ ಔ ಟು ಮೇಕ್ ಐತೆ. ಈಗ ನೆಕ್ಸ್ಟ್ ಪ್ರೊಫೆಷ್ನಲ್ ಅಂತ ಬರೀಬೇಕು. ಸೊ ಪ್ರೊಫೆಷ್ನಲ್ ಬರೆಯೋಕೆ ಸೇಮ್ ಆ್ಯಸ್ ಇಟ್ ಈಸ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಅಂದರೆ ಟೆಸ್ಟ್ ಕಾಣಿಸ್ತದಲ್ಲ. ಸೊ ಈಗ ಇಷ್ಟು ಕರೆಕ್ಟ್ ಕಾಣಿಸ್ತೈತೆ ಅಂದ್ಕೊತೀನಿ. ಸೊ ಈಗ ಟೆಸ್ಟ್ ಕಾಣಿಸ್ತದಲ್ಲ, ಇಲ್ಲಿ ಮೇಲೆ ಇಲ್ಲಿ ವೈಟ್ ಕಲರ್ನ ತೋರ್ಸಾತೀನಿ ನೋಡ್ರಿ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಮತ್ತು ಇಲ್ಲಿ ಪ್ರೊಫೆಷ್ನಲ್ ಅಂತ ಬರೀಬೇಕೀಗ. ಪ್ರೊಫೆಷ್ನಲ್ ಅಂತ ಬರೀಬೇಕು. ಬರ್ಕೊತೀನಿ, ಜರ ವೆಯ್ಟ್ ಮಾಡಿರಿ. ಪ್ರೊಫೆಷ್ನಲ್ ಅಂತ ಬರ್ಕೊಂಡು ಡನ್ ಮಾಡಿಕೊಂಡು ಓಕೆ ಕೊಟ್ಟು, ಸೊ ಅದರದ್ದು ಫಂಡ್ಸ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಫಂಡ್ಸ್ ಬೇಕು ಆ ಫಂಡ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಸುಮಾರು ಫಂಡ್ಸ್ ಬರ್ತದೆ. ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಹೌ ಟು ಮೇಕ್ ಅದು ಕಾಣಿಸೋದಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿರಿ. ಅಂದರೆ ಹೌ ಟು ಮೇಕ್ ಕಾಣಿಸೋದಿಲ್ಲ, ಅದಕ್ಕಿಂತ ಜರಾ ದೊಡ್ಡದು ಮಾಡಿರಿ. ಸೊ ಸೆಟ್ ಮಾಡ್ಕೊರಿ, ಕರೆಕ್ಟಾಗಿ ಸೆಟ್ ಮಾಡ್ಕೋತೀನಿ, ವೆಯ್ಟ್ ಮಾಡಿರಿ ನಾನು. ಸೊ ಈಗ ಸೆಟ್ ಮಾಡ್ಕೊಂಡಿನಿ. ಸೆಟ್ ಮಾಡ್ಕೊಂಡಿಂದ ಇನ್ನೊಂದು ಬರಿಬೇಕಾಗತ್ತೆ. ಈಗೇನು ಬರಿಬೇಕಪ್ಪ ಅಂತಂದ್ರೆ ತಮ್ನೇಲ್ಸ್ ಅಂತಂದು ಬರಿಬೇಕಾಗತ್ತೆ. ಈಗ ಹೌ ಟು ಮೇಕ್ ಆಯಿತು, ಪ್ರೊಫೆಷ್ನಲ್ಲು ಆಯಿತು. ಈಗ ತಮ್ನೇಲ್, ಹೌ ಟು ಮೇಕ್ ಪ್ರೊಫೆಷ್ನಲ್ ತಮ್ನೇಲ್ಸ್ ಅಂತ ಬರಿಬೇಕು. ಈಗ ತಮ್ನೇಲ್ಸ್ನ ಹಾಕೋಣ. ಫಂಡ್ಸ್ ಯಾವ್ದು ಬೇಕು ಆ ಫಂಡ್ ಸೆಲೆಕ್ಟ್ ಮಾಡ್ಕೊರಿ. ನಾನು ಈ ಫಂಡ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಈಗ ಇದನ್ನು ಕೆಳಗೆ ತೊಗೊಂಬಂದು ಟೆಸ್ಟ್ ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎನೇಬಲ್ ಮಾಡಿಕೊಂಡು ಸೊ ಈಗ ಒಂದು ಟೆಸ್ಟ್ ಬ್ಯಾಕ್ಗ್ರೌಂಡ್ನ ಹಾಕೋಬೇಕಾಗತ್ತೆ. ಹಾಕೋರಿ, ಚಲೋದು ಹಾಕೋರಿ. ವೈಟ್ ಕಲರ್ ಇಟ್ಕೋರಿ ಟೆಸ್ಟ್ ಬ್ಯಾಕ್ಗ್ರೌಂಡು. ಸೊ ಒಳಗಿಂದ ಏನಿರೋದಲ್ಲ ಅದನ್ನು ರೆಡ್ ಕಲರ್ ಮಾಡ್ಕೋರಿ, ಅಂದರೆ ಚಂದ ಕಾಣಿಸುತ್ತೆ. ತಮ್ನೇಲ್ಸ್ ಅಂತಂದು ಅದು ಹೈಲೈಟ್ ಆಗಿರಬೇಕು. ತಮ್ನೇಲ್ಸ್ ನಾವೇನು ಹೇಳ್ಕೊಡತ್ತೀವಿ ಅದು ಹೈಲೈಟ್ ಆಗಿರಬೇಕು. ಸೊ ಅದಕ್ಕೆ ಟೆಸ್ಟ್ ಬ್ಯಾಕ್ಗ್ರೌಂಡ್ ಇಟ್ಕೋರಿ. ಟೆಸ್ಟ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿಂದ ಅದನ್ನು ಕಲರ್ ಚೇಂಜ್ ಮಾಡಿಕೊಂಡು ಫಂಟ್ ಚೇಂಜ್ ಮಾಡ್ಕೋರಿ. ಸೊ ಟೆಸ್ಟ್ ಬ್ಯಾಕ್ಗ್ರೌಂಡ್ ಒಳಗೆ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಆ ಸೈಡ್ ಈ ಸೈಡ್ ಕರೆಕ್ಟ್ ಸೈಜಿಗೆ ದೊಡ್ಡದು ಮಾಡ್ಕೋರಿ. ದೊಡ್ಡದು ಮಾಡಿಕೊಂಡು ಸೊ ಸೆಟ್ ಮಾಡ್ಕೊರಿ. ಅದಕ್ಕಿಂತ ಜರ ದೊಡ್ಡದಾಗಬೇಕಂತ ಆಗಲೇ ಹೇಳಿದೆ ನಾನು. ಪ್ರೊಫೆಷ್ನಲ್ ಏನು ಕಾಣಿಸತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಬೇಕು. ಸೊ ದೊಡ್ಡದು ಮಾಡ್ಕೊರಿ.
ಸೊ ನಾನು ಸೆಟ್ ಮಾಡ್ಕೋತೀನಿ, ವೆಯ್ಟ್ ಮಾಡಿರಿ. ಸೆಟ್ ಮಾಡ್ಕೊಂಡಿಂದ ಈಗ ಏನು ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ಫಾರ್ ಅಂತಂದು ಈಗ ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೋತೀನಿ, ವೆಯ್ಟ್ ಮಾಡಿರಿ. ಇದು ಸ್ವಲ್ಪ ಹತ್ತೆತ್ತಾಗೈತಿ, ಕರೆಕ್ಟಾಗಿ ನೋಡಿ ಎಡಿಟ್ ಮಾಡ್ಕೊಳ್ರಿ. ಸೊ ಇಷ್ಟು ಇರಲಿ. ಸೊ ಈಗ ನೆಕ್ಸ್ಟ್ ಫಾರ್ ಅಂತಂದು ಬರಿತೀನಿ, ಅಂದರೆ ಚಂದ ಕಾಣಿಸ್ಬೇಕಂತಂದ್ರೆ ಫಾರ್ ಯೂಟ್ಯೂಬ್ ಅಂತಂದು ಬರಿತೀನಿ. ಸೊ ಈಗ ಫಾರ್ ಅಂತಂದು ಬರ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಈಗ ಕೆಳಗೆ ತೊಗೊಂಬರ್ತೀನಿ. ಕೆಳಗೆ ಇಲ್ಲಿ ತಮ್ನೇಲ್ ಅಂತೇನು ಕಾಣಿಸುತ್ತಿಲ್ಲ, ಅದ್ರ ಕೆಳಗೆ ತೊಗೊಂಬರ್ತೀನಿ. ಸೊ ಈಗ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫಂಡ್ಸ್ ಬೇಕೋ ಆ ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೊರಿ. ಚಲೋದೊಂದು ಫಂಡ್ಸ್ ಸೆಲೆಕ್ಟ್ ಮಾಡ್ಕೊರಿ ಅಷ್ಟೇ ನೀಟೊಳಗೆ. ಸೊ ನಾನು ಈ ಫಂಡ್ ಸೆಲೆಕ್ಟ್ ಮಾಡ್ಕೊತೀನಿ, ಇಲ್ಲಿ ಕೆಳಗೆ ಇಡ್ತೀನಿ ಫಾರ್ ಅಂತಂದು. ನೋಡಿರಿ ಈಗ ಎಷ್ಟು ಅಟ್ರಾಕ್ಟಿವ್ ಕಾಣಿಸ್ತೈತೆ ಅಂತಂದು ಒಟ್ಟು ಐಡಿಯಾ ಮಾಡಬೇಕು, ಇಷ್ಟು ಒಂದು ಶಬ್ದದೊಳಗೆ ಮುಗಿಸ್ಬಿಡ್ಬೇಕು. ಸೊ ಈಗ ಯೂಟ್ಯೂಬ್ ಅಂತಂದು ಬರ್ಕೊಳಕ್ಕೆ ಮತ್ತೆ ನ್ಯೂ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಯೂಟ್ಯೂಬ್ ಅಂತಂದು ಬರ್ಕೊರಿ, ಯೂಟ್ಯೂಬ್ ಅಂತಂದು ಬರೀರಿ, ಯೂಟ್ಯೂಬ್. ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡಿಂದ ಅದರ ಜಾಗಕ್ಕೆ ತೊಗೊಂಬಂದು ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫಂಡ್ಸ್ ಬೇಕೋ ಆ ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೊರಿ. ಸೊ ನಾನು ಈ ಫಂಡ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ, ಚಂದ ಕಾಣಿಸಲ್ಲ. ಸೊ ಇನ್ನೊಂದು ಫಂಡ್ಸ್ ಸೆಲೆಕ್ಟ್ ಮಾಡ್ಕೋತೀನಿ, ಇದು ಬೇಡ. ಸೊ ಈ ಫಂಡ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇಡ್ತೀನಿ. ಈಗ ನೋಡ್ಬೋದು ನೀವು ಎಷ್ಟು ಚಂದ ಕಾಣಿಸೋದು ಅಂತಂದು. ಸೊ ಅದಲ ಬದಲಿ ಆಗ್ತದೆ, ಜರ ವೆಯ್ಟ್ ಮಾಡಿರಿ. ಸೊ ಈಗ ನೋಡ್ತಿರ್ಬೋದು ನೀವು ಎಷ್ಟು ಮಸ್ತ್ ಕಾಣಿಸ್ತದ, ಎಷ್ಟು ಅಟ್ರಾಕ್ಟಿವ್ ಕಾಣಿಸ್ತದ ಅಂತಂದು. ಸೊ ಇದನ್ನು ಯೂಟ್ಯೂಬ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿರಿ, ಚಂದ ಕಾಣಿಸ್ಲಿ. ಸೊ ದೊಡ್ಡದು ಮಾಡಿಕೊಂಡು ಏನು ಮಾಡ್ಬೇಕಪ್ಪ ಅಂತಂದರೆ ಈಗ ನೀವು ಅದ್ರ ಕಲರ್ನ ಚೇಂಜ್ ಮಾಡ್ಬೇಕಾಗತ್ತೆ. ಅಂತ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ಯೆಲ್ಲೋ ಕಲರ್ ಚಂದ ಕಾಣಿಸುತ್ತೆ, ಅಟ್ರಾಕ್ಟಿವ್ ಕಾಣಿಸುತ್ತೆ. ತಮ್ಮನೇಲಿಗೆ ಯೆಲ್ಲೋ ಕಲರ್ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ಕೊರಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚಂದ ಕಾಣಿಸುತ್ತೆ ಅಂತಂದ್ರೆ. ಈಗ ಎಲ್ಲ ಅದು ಟೆಸ್ಟಿಗೆ ಕಲರ್ ಕೊಟ್ಕೊ ತಗೋನು. ಫಾರಿಗೆ ಗ್ರೀನ್ ಕಲರ್ ಕೊಡೋನು ಅಂದರೆ ಚಂದ ಕಾಣಿಸುತ್ತೆ. ಅಂದ್ರೆ ಫಾರ್ ಅಂತಂದ್ರೆ ಗ್ರೀನ್ ಕಲರ್ ತೋರಿಸಿದ್ರೆ ಇದು ಹೈಲೈಟ್ ಆಗುತ್ತೆ. ಸೊ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ಈಗ ಪ್ರೊಫೆಷ್ನಲ್ಲಿಗೆ ಆಕಾಶ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ, ಅಂದರೆ ಸ್ಕೈ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ನೀವು ಎಷ್ಟು ಅಟ್ರಾಕ್ಟಿವ್ ಕಾಣಿಸ್ತದೆ ಅಂತಂದು ನೋಡ್ತಾ ಇರ್ಬೋದು ನೀವು ಈಗ. ಸೊ ಈಗ ಸ್ವಲ್ಪ ಹತ್ತೆತ್ತಾಗೈತೆ ಅಂತ ಅನ್ಕೊತೀನಿ. ಆಕೆ ಸ್ವಲ್ಪ ಅದಲ ಬದಲಿ ಮಾಡ್ಕೊಂಡು ಕೆಳಗೆ ಮಾಡ್ಕೊತೀನಿ, ಜರ ಕೆಳಗೆ ಮಾಡ್ಕೊತೀನಿ. ಸೊ ಈಗ ಫಾರ್ ಆಯ್ತು, ಈಗ ಸ್ವಲ್ಪ ಕೆಳಗೆ ತೊಗೊಂಬರ್ತೀನಿ. ಎಲ್ಲ ಕೆಳಗೆ ತೊಗೊಂಬಂದ್ರೆ ಸ್ವಲ್ಪ ಅಟ್ರಾಕ್ಟ್ ಕಾಣಿಸುತ್ತೆ. ಈಗ ನೋಡ್ರಿ ಹತ್ತೆತ್ತಾಗಿತ್ತು. ಸೊ ಈಗ ಕರೆಕ್ಟಾಗಿ ಕೆಳಗೆ ತೊಗೊಂಬಂದು ಸೆಟ್ ಮಾಡ್ಕೊಂಡಿಂದ ಚಂದ ಕಾಣಿಸ್ತದ. ಸೊ ಈಗ ತಮ್ಮನೇಲೆ 90% ಬೋದೈತಿ, ಇನ್ನು 10% ಮಾಡಬೇಕು. ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಂಪೋರ್ಟ್ ಮಾಡ್ಕೋಬೇಕು, ಇನ್ನೊಂದೆರಡು ಹಾಕೋಬೇಕು. ಏನಪ್ಪ ಅಂತಂದ್ರೆ ಒಂದು ಬಾಣದ ಗುರ್ತು ಹಾಕೋರಿ, ಅಟ್ರಾಕ್ಟಿವ್ ಕಾಣಿಸುತ್ತೆ. ಬಾಣದ ಗುರ್ತು ಬೇಕಾದ್ರೆ ಡಿ ಎಮ್ ಮಾಡಿರಿ, ಇಲ್ಲ ಇನ್ಸ್ಟಾಗ್ರಾಮ್ ಡಿ ಎಮ್ ಮಾಡಿರಿ, ಕಳಿಸ್ತೀನಿ. ಇಲ್ಲಾಂದ್ರೆ ಗೂಗಲ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಸೊ ಈಗ ಬಾಣದ ಗುರ್ತು ತಮ್ನೇಲ್ಸ್ ಅಂತ ಏನು ಕಾಣಿಸೋದೈತಲ್ಲ ಅದ್ರ ಸೈಡ್ ಇಟ್ಟು ಅಲ್ಲಿ ಏನು HD ತಮ್ನೇಲ್ ಐತಲ್ಲ ಅದ್ರ ಮಗ್ಲ ಕಾಣಿಸೋಂಗೆ ಮಾಡ್ಬೇಕು. ಈಗ ನಾ ಮಾಡ್ತೀನಿ ನೋಡ್ರಿ. ಸೊ ಈ ಟೈಪ್ ಇಡಬೇಕು. ಈ ಟೈಪ್ ಮಾಡಿದರೆ ಕರೆಕ್ಟಾಗಿ ಚೆಂದಾಗ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಮಸ್ತ್ ಕಾಣಿಸ್ತೈತೆ ಅಂತಂದ್ರೆ. ಅದು ಆರೆಂಜ್ ಕಲರ್ ಶೇಡಿಂಗ್ ಭಾರಿ ಐತಿ ಬಾಣದ ಗುರುತು. ಸೊ ಡಿ ಎಮ್ ಮಾಡಿದ್ರೆ ನಾನು ಕೊಡ್ತೀನಿ ಅದನ್ನು. ಸೊ ಮತ್ತು PNGನೂ ಕೊಡ್ತೀನಿ. ಸೊ ಡಿ ಎಮ್ ಮಾಡಿರಿ, ಫಾಲೋ ಮಾಡ್ಕೊಂಡು ಡಿ ಎಮ್ ಮಾಡಿರಿ. ಎಲ್ಲಿ ಮಾಡಬೇಕಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ದೊಳಗೆ ಮಾಡಬೇಕು. ಸೊ ಈಗ ನೀವು ಕನ್ನಡದಲ್ಲಿ ಏನಾದರೂ ವೀಡಿಯೋ ಮಾಡಿದ್ರಪ್ಪ ಅಂತಂದ್ರೆ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ನಡ ಅಂತ ಬರೀಬೇಕಾಗುತ್ತೆ. ಸೈಡ್ ಎಲ್ಲಾದರೂ ಒಂದ್ಸಲ ಸೈಡ್ ಕನ್ನಡ ಅಂತ ಬರ್ಕೋರಿ. ಯಾಕಪ್ಪ ಅಂತಂದ್ರೆ ಕನ್ನಡದಲ್ಲಿ ಅಂದ್ರೆ ಕನ್ನಡ ನಾವು ಒಳಗೆ ಇರೋದು ನಾ ಎಲ್ಲ ಇಂಗ್ಲೀಷ್ನ ಬರ್ಸಿಲ್ಲ. ಸೊ ಕನ್ನಡದಲ್ಲಿ ಬರೆದ್ರೆ ಅದು ಅಷ್ಟೊಂದು ಚಂದ ಕಾಣಿಸಲ್ಲ. ಸೊ ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಟೈಪ್ ಕನ್ನಡ ಅಂತ ಬರೆದ್ರೆ ಕನ್ನಡದವ್ರು ನೋಡ್ತಾರೆ. ಸೊ ಇದಕ್ಕೆ ಟೆಸ್ಟ್ ಬ್ಯಾಕ್ಗ್ರೌಂಡ್ ಇಟ್ಕೋರಿ, ರೆಡ್ ಕಲರ್ ಟೆಸ್ಟ್ ಬ್ಯಾಕ್ಗ್ರೌಂಡ್ ಇಟ್ಕೋರಿ, ಅಂದರೆ ಚಂದ ಕಾಣಿಸುತ್ತೆ. ಸೊ ಇದನ್ನು ದೊಡ್ಡದು ಮಾಡ್ಕೊರಿ, ಆ ಸೈಡ್ ಈ ಸೈಡ್ ದೊಡ್ಡದು ಮಾಡ್ಕೊರಿ. ಅಲ್ಲಿ ಆಪ್ಷನ್ಸ್ಗಳು ಕೆಳಗೆ ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ. ಇಲ್ಲಾಂದ್ರೆ ಯೂಟ್ಯೂಬ್లో ಸರ್ಚ್ ಮಾಡಿರಿ ಪಿಕ್ಸೆಲ್ಯಾಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಂದು ಹೇಳ್ಕೊಡ್ತಾರೆ. ಪಿಕ್ಸೆಲ್ಯಾಬ್ನ ಟ್ಯೂಟೋರಿಯಲ್ ಹೇಳ್ಕೊಡ್ತಾರೆ. ಸೊ ಈಸಿ ಆಗುತ್ತೆ, ಟ್ಯೂಟೋರಿಯಲ್ ಕಲ್ತ ಮೇಲೆ ಇದು ಬರುತ್ತೆ. ಮತ್ತು ಒಳಗಿಂದೀಗ ಯೆಲ್ಲೋ ಕಲರ್ ಸೆಟ್ ಮಾಡ್ಕೊರಿ. ಯೆಲ್ಲೋ ಕಲರ್ ಚಂದ ಕಾಣಿಸುತ್ತೆ. ಆಗಳನ್ನ ಹೇಳಿದೆ ನೀನು ತಮ್ಮನೇಲಿಗೆ ಅದು ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇದನ್ನು ಅಲ್ಲಿ ಮೇಲೆ ಬ್ಲ್ಯಾಕ್ ಕಲರ್ ಏನು ಕೊಟ್ಟಿನಿಲ್ಲ, ಸೊ ಇದ್ರದ್ದು ಫಂಡ್ಸ್ ಇಟ್ಕೊಂಡು ಫಂಡ್ಸ್ ಯಾವ್ದು ಬೇಕು ಆ ಫಂಡ್ಸ್ ಇಟ್ಕೊರಿ. ದಪ್ಪ ಅಂತ ಫಂಡ್ಸ್ ಇಟ್ಕೊರಿ, ಅಂದ್ರೆ ಚಂದ ಕಾಣಿಸುತ್ತೆ. ತೆಳ್ಳಂದಿದ್ರೆ ಕಾಣಿಸಲ್ಲ. ಸೊ ದಪ್ಪ ಮಾಡಿಕೊಂಡು ಅಲ್ಲಿ ಮ್ಯಾಲೆ ಒಯ್ದು ಸ್ಟ್ರೋಕ್ ಇಟ್ಕೊರಿ. ಸ್ಟ್ರೋಕು ಚಂದ ಕಾಣಿಸಲ್ಲ, ಬೇಡ ಸ್ಟ್ರೋಕ್ ಬೇಡ. ಸೊ ಇದನ್ನಾಗ ಅಲ್ಲಿ ಮ್ಯಾಲೆ ಸೆಟ್ ಮಾಡ್ಕೋಬೇಕಾಗತ್ತೆ. ಎಲ್ಲಪ್ಪ ಅಂತಂದ್ರೆ ಅಲ್ಲಿ ಮ್ಯಾಲೆ ಬ್ಲ್ಯಾಕ್ ಕಾಣಿಸ್ತಿರ್ಬೋದು ನೀವು ಸೈಡಲ್ಲಿ ಮೂಲಿಗೆ. ಸೊ ಅಲ್ಲಿ ಸೆಟ್ ಮಾಡ್ಕೊರಿ ಇದನ್ನು. ಸೊ ಕ್ರಾಸ್ ಮಾಡಿಕೊಂಡು ಒಂದು ಟೈಪ್ ಏನು ಬ್ಯಾಂಡ್, ಒಂದು ಕೈಗೆ ಬ್ಯಾಂಡ್ ಹಚ್ಚಿದಂಗೆಲ್ಲ ಪ್ಯಾಚ್ ಹಚ್ಚಿದಂಗೆ ಇರ್ಬೇಕಲ್ಲ ಆ ಟೈಪ್ ಇಟ್ಕೊರಿ ಅಲ್ಲಿ ಸೈಡ್. ಸೊ ಇಟ್ಕೊಂಡು ಆಲ್ಮೋಸ್ಟ್ ಈಗ ತಮ್ನೇಲ್ ಮುಗಿದಿದೆ, ಅಂದರೆ 98% ತಮ್ನೇಲ್ ಈಗ ರೆಡಿ ಆಗೈತಿ. ಅದನ್ನು ಸ್ವಲ್ಪ ಸೆಂಟ್ರ್ ತೊಗೊಂಬರ್ತೀನಿ ತಡ್ರಿ. ಹಾಂ, ಸೆಂಟ್ರ್ ತಂದ್ರೆ ಚಂದ ಕಾಣಿಸುತ್ತೆ. ಸೊ ಈಗ
99% ರೆಡಿ ಆಗೈತಿ. ಸೊ ಈಗ ಏನು ಮಾಡೋದಪ್ಪ ಅಂತಂದ್ರೆ ಇನ್ನೊಂದು ಪರ್ಸೆಂಟ್ ಜಸ್ಟ್ ಸೇವ್ ಮಾಡ್ಕೊಳ್ಳೋದು. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಮೇಲೆಲ್ಲೇ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ ಇಲ್ಲಿ ಕಸ್ಟಮ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೈ ಲೆವೆಲ್ ಇಟ್ಕೊರಿ, ಜರ HD ಬರುತ್ತಾ. ಸೊ ಸೇವ್ ಟು ಗ್ಯಾಲರಿ ಕ್ಲಿಕ್ ಮಾಡ್ಕೊರಿ. ಸೇವ್ ಆಗೈತಿ ಇಲ್ಲಿ ನೋಡ್ಕೊರಿ. ನಿಮ್ಮ ಆಲ್ಬಮ್ ಓಪನ್ ಮಾಡ್ಕೊರಿ. ಸೊ ರೀಸೆಂಟ್ ಫೋಟೋಸು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಸೊ ಫಸ್ಟ್ನೇ ನೋಡ್ತಾ ಇರ್ಬೋದು ನೀವೀಗ ರೆಡಿ ಆಗೈತಿ ನಮ್ಮ ತಮ್ನೇಲ್. ಸೊ ಏನೂ ಇಲ್ಲ, ಇಷ್ಟೇ ಐತಿ. ಸೊ ವಿಡಿಯೋ ಕೊಂಟಾಗ ನೋಡಿ ಧನ್ಯವಾದಗಳು.